ಸಿಎಂ ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಇಂದಿರಾ ಕ್ಯಾಂಟೀನ್ ಕೂಡ ಒಂದು. ಆದರೆ ಅದೇ ಯೋಜನೆ ಗಣಿನಾಡಲ್ಲಿ ಹಳ್ಳ ಹಿಡಿದಿದೆ. ಹಣಕಾಸಿನ ಕೊರತೆಯಂತ ಬಡವರ ಅನ್ನ ಕಸ್ತಿದ್ದಾರೆ. ಜಿಲ್ಲೆಯಲ್ಲಿ 8 ಕ್ಯಾಂಟೀನ್ಗಳು ಬಾಗಿಲು ಮುಚ್ಚಿವೆ. ಸಾಕಷ್ಟು ಬಡವರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಸಿದ್ದರಾಮಯ್ಯ ಸರ್ಕಾರ ಅವರು ಓಪನ್ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಬಳ್ಳಾರಿ ನಗರದಲ್ಲಿ ಸುಮಾರು 5 ಕ್ಯಾಂಟೀನ್ಗಳು ಬಂದ್ ಆಗಿದೆ. ಕಳೆದ 3 ವರ್ಷಗಳಿಂದ ಸುಮಾರು 3 ಕೋಟಿಗೂ ಅಧಿಕ ಅನುದಾನ ಕಡಿಮೆ ಆಗಿರೋದ್ರಿಂದಾಗಿ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಬಡವರ ಊಟದ ತಟ್ಟೆಯನ್ನೇ ಕಿತ್ತುಕೊಂಡಂತಾಗಿದೆ. ಹಸಿದು ಬರುವ ಕಾರ್ಮಿಕರ ಹೊಟ್ಟೆ ಮೇಲೆ ತಣ್ಣೀರಿನ ಬಟ್ಟೆ ಬಿದ್ದಂತಾಗಿದೆ. ಆರ್ಥಿಕ ಸಮಸ್ಯೆಯಿಂದ ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಆಗಿದೆ. ಗಣಿನಾಡು ಬಳ್ಳಾರಿಯಲ್ಲಿ 8 ಇಂದಿರಾ ಕ್ಯಾಂಟೀನ್ ಕ್ಲೋಸ್. ಜಿಲ್ಲಾಸ್ಪತ್ರೆ ಎಪಿಎಂಸಿ ಆವರಣದಲ್ಲೇ ಕ್ಯಾಂಟೀನ್ಗೆ ಬೀಗ. ಇಂದಿರಾ ಕ್ಯಾಂಟೀನ್ ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ. ಯಾರೊಬ್ರು ಹಸಿದುಕೊಂಡು ಇರಬಾರದು ಅಂತ ಇಂದಿರಾ ಕ್ಯಾಂಟೀನ್ ಶುರು ಮಾಡಿದ್ರು. ಕಡಿಮೆ ಬೆಲೆಯಲ್ಲಿ ಬಡವರು, ದಿನಗೂಲಿ ನೌಕರರು ಹೊಟ್ಟೆ ತುಂಬಾ ತಿನ್ಲಿ ಅಂತ 106 ಕೋಟಿ ಖರ್ಚು ಮಾಡಿ ಯೋಜನೆ ಜಾರಿಗೆ ತಂದಿದ್ರು. ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇರುವಾಗಲೇ ಬಳ್ಳಾರಿಯಲ್ಲಿ 8 ಇಂದಿರಾ ಕ್ಯಾಂಟೀನ್ಗಳಿಗೆ ಬೀಗ ಬಿದ್ದಿದೆ. ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಬಡವರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಸಿದ್ದರಾಮಯ್ಯ ಸರ್ಕಾರ ಅವರು ಓಪನ್ ಮಾಡಿದ್ರು. ಈಗ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಬಳ್ಳಾರಿ ನಗರದಲ್ಲಿ ಸುಮಾರು 5 ಕ್ಯಾಂಟೀನ್ಗಳು ಬಂದ್ ಆಗಿದೆ. ಸಾಕಷ್ಟು ನಿತ್ಯ ಸಾವಿರಾರು ಜನರು ಬಂದು ಈ ಇಂದಿರಾ ಕ್ಯಾಂಟೀನ್ ಅನ್ನ ಬಳಕೆ ಮಾಡ್ತಾ ಇದ್ರು. ಅಂದ್ರೆ ಬಳ್ಳಾರಿ ನಗರದಲ್ಲಿ ಸುಮಾರು 5 ಕ್ಯಾಂಟೀನ್ಗಳನ್ನ ಮೇಂಟೈನ್ ಮಾಡ್ತಾ ಇದ್ರು. ಆದ್ರೆ ಕಳೆದ 3 ವರ್ಷಗಳಿಂದ ಸುಮಾರು 3 ಕೋಟಿಗೂ ಅಧಿಕ ಅನುದಾನ ಕಡಿಮೆ ಆಗಿರೋದ್ರಿಂದಾಗಿ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಇಂದಿರಾ ಕ್ಯಾಂಟೀನ್ಗಳಿಗೆ ಬಿಲ್ ಪಾವತಿಯಾಗದೆ ಸೊರಗ್ತಿವೆ. ಬಳ್ಳಾರಿ ನಗರದಲ್ಲಿ 5, ಸಿರಗುಪ್ಪ, ಕೂಡ್ಲಿಗಿ, ಸಂಡೂರಿನಲ್ಲೂ ತಲಾ 1 ಕ್ಯಾಂಟೀನ್ ಕ್ಲೋಸ್ ಆಗಿವೆ. ಸರ್ಕಾರ ಈ 8 ಕ್ಯಾಂಟೀನ್ಗಳಿಂದ ಒಟ್ಟು 4.5 ಕೋಟಿ ಬಿಲ್ ಬಾಕಿ ಉಳಿಸಿಕೊಂಡಿದೆ. ಹೀಗಾಗಿ ಕ್ಯಾಂಟೀನ್ ನಡೆಸುತ್ತಿದ್ದ ಖಾಸಗಿ ಏಜೆನ್ಸಿ ಊಟ ಸಪ್ಲೈ ಮಾಡದೆ ಸೇವೆ ಸ್ಥಗಿತ ಮಾಡಿದೆ. ಬಂದ್ ಮಾಡಕ್ಕೆ ಸಡನ್ ಆಗಿ ಬಂದ್ ಮಾಡಬಾರ್ದು ಅಂತ ನಮ್ಮ ಚಪ್ತಾ ಕಂಪ್ನಿ ಅವರು ಕೂಡ ಸರ್ 3 ತಿಂಗಳಿಂದ 3 ಸತಿನೂ ನಾವು ಇದು ಮಾಡಿದ್ದೀವಿ ಸರ್. ನಮಗೆ ತೊಂದರೆ ಇದೆ. 3 ವರ್ಷದಿಂದ ಬಿಲ್ ಆಗ್ತಾ ಇಲ್ಲ. ಸ್ವಲ್ಪ ಒಂದು 6 ತಿಂಗಳನ್ನ ನಮಗೆ ಬಿಡುಗಡೆ ಮಾಡಿ ಅಂತ ನಮ್ಮ ಚಪ್ತಕ್ ಮಾಲೀಕರು ಕೇಳ್ತಾ ಇದ್ರು ಸರ್. ವಿಪರ್ಯಾಸ ಅಂದ್ರೆ ಜಿಲ್ಲಾಸ್ಪತ್ರೆ, ವಿಮ್ಸ್, ಮೋತಿ ಸರ್ಕಲ್, ಎಪಿಎಂಸಿ ಆವರಣದಲ್ಲೇ ಕ್ಯಾಂಟೀನ್ಗಳು ಮುಚ್ಚಿವೆ. ಬಡವರು, ಕೂಲಿ ಕಾರ್ಮಿಕರು, ಫುಡ್ ಡೆಲಿವರಿ ಬಾಯ್ಗಳು ಹೆಚ್ಚಾಗಿ ಇದೇ ಕ್ಯಾಂಟೀನ್ಗಳನ್ನ ಅವಲಂಬಿಸಿದ್ದಾರೆ. ಆದರೆ ಜನವರಿ 20ರಿಂದಲೇ ಕ್ಯಾಂಟೀನ್ ಕ್ಲೋಸ್ ಆಗಿದ್ರು ಜಿಲ್ಲಾಡಳಿತ ಡೋಂಟ್ ಕೇರ್ ಅಂತಿದೆ. ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಇಂದಿರಾ ಕ್ಯಾಂಟೀನ್ ಎಲ್ಲೂ ಸಿಗ್ತಾ ಇಲ್ಲ. ಯಾಕೆ ಬ್ಯಾನ್ ಆಗಿದೆ, ಯಾಕೆ ಸ್ಟಾಪ್ ಮಾಡಿದ್ದಾರೆ ಅಂತ ಒಂದು ರೀಸನ್ ಗೊತ್ತಿಲ್ಲ. ಬಟ್ ಸರ್ಕಾರಕ್ಕೆ ಒಂದು ಮನವಿ ಮಾಡೋದೇನಂತಂದರೆ, ನನ್ನ ರಿಕ್ವೆಸ್ಟು, ನಂತರ ಹಸುಕೊಂಡಿದ್ದವರು ತುಂಬ ಬಡವರು ಇದ್ದಾರೆ, ದುಡಿಯೋಕ್ಕೆ ಬಂದವರು, ಸಿಟಿ ಲೆವೆಲ್ ಬಂದವರು. 5 ಕ್ಯಾಂಟೀನ್ ಬಂದಾಗಿದೆ ಬಳ್ಳಾರಿಯಲ್ಲಿ. 5 ಕ್ಯಾಂಟೀನು ಕೂಡ ಸಿಗ್ತಾ ಇತ್ತು ನಮಗೆ ಪ್ರತಿಯೊಂದು ಕಡೆ ಡೆಲಿವರಿ ಮಾಡಬೇಕಾದ್ರೂ ಕೂಡ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ಸಿಎಂ ಸಾಹೇಬ್ರು ತಮ್ಮದೇ ಯೋಜನೆ ಬಗ್ಗೆ ಮತ್ತಷ್ಟು ಮುತುವರ್ಜಿ ವಹಿಸಬೇಕಿದೆ. ವಿನಾಯಕ್ ಬಡಿಗೇರ್, TV9 ಬಳ್ಳಾರಿ.